ಹಿಂಗೆ ಅವರು ಸರ್ ನಮ್ಮ ಬೇಂದ್ರೆಯವರು ಒಂದು ಸಖಿ ಗೀತರು ಹೇಳ್ತಾರೆ ಅಂದ್ರೆ ಕಟುಂಬದ ಆಖ್ಯಾನ ಅಂತೇಳಿ ಒಟ್ಟು ಒಂದು ವಿಸ್ಮಯ ಚರಿತ್ರೆ ಸರ್. ಆ ಒಂದೆಲ್ಲ ಸುಮಾರು ಒಂದು 50 ಪುಟಗಳ ವ್ಯಾಪ್ತಿಯೊಳಗೆ ರೀ ಡಾಕ್ಟರ್ ಮಹಾದೇವ್ ಜಿಡ್ಡಿ ಮನೆಯವರು ಭಾಳ ತಮ್ಮ ಹೃದಯದ ಇದನ್ನೆಲ್ಲ ತುಂಬಿಕೊಂಡಿದ್ದಾರೆ ರೀ ಗುರುಗಳ ಬಗ್ಗೆ. ವಿಶೇಷವಾಗಿ ಹಾಂ ಸರ್, ನಮ್ಮ ಯಾಕೊಳ್ಳಿ ಅವರು ಹಾಂ ಸರ್, ಈ ಒಂದು ಏನವರು ಗುರು ಶಿಷ್ಯರ ಸಖ್ಯದ ಮೇಲೆ ಮಾತಾಡಿದ್ರು, ಆತ್ಮ ಸಖ್ಯದ ಮೇಲೆ ಯಾವ ವಿಷಯ ಟೆಸ್ಟ್ ಕೊಟ್ಟು ಹೇಳಿದರು? ಒಟ್ಟಾರೆ ಸರ್ ಡಾಕ್ಟರ್ MM ಕಲಬುರ್ಗಿಯವರು ತಮ್ಮ ಶಿಷ್ಯ ವೃಂದದ ಜೋಡಿ ಏನನ್ನು ಒಡನಾಡಿದಾರಲ್ರಿ, ಆಯಾ ವಿದ್ಯಾರ್ಥಿಗಳು ಆಯಾ ಗುರುವಿನ ಜೊತೆಗೆ ಏನು ಬಾಂಧವ್ಯಗಳು ಅಂದದವ್ರಿ, ಅದೇ ರೀತಿ ನಮ್ಮ ಜಿಡ್ಡಿ ಮನೆಯವರು ಏನು ಅವ್ರ ಜೊತೆ ಒಂದು ಇದಿತ್ತು ಅದನ್ನು ಇಲ್ಲಿ ಚಿತ್ರಣ ಆಗಿದೆ ಸರ್. ಇದೊಂದು ವಿಸ್ಮಯ ಚರಿತ್ರೆ. ಡಾಕ್ಟರ್ ಇದು ಹೆಸರೇ ನಮ್ಮ MM ಕಲಬುರ್ಗಿ ಅವರು DL ನರಸಿಂಹಾಚಾರ್ಯರು ಬರೆದಂಥ ಒಂದು ಇದಕ್ಕೆ ರೀ ಅವ್ರು ಬರೀ 24 ವಯಸ್ಸಿನಾಗ ಇದ್ದಾಗ ರೀ ಪ್ರೊಫೆಸರ್ ಆಗಿದ್ದಾಗ ಅದಕ್ಕೆ ಅವ್ರು 16 ಪುಟಗಳ ಒಂದು ವಿಮರ್ಶೆ ಬರೆದಿರ್ತಾರೆ ಸರ್. ಅದ್ರ ಬಗ್ಗೆ ಇಲ್ಲಿ ಉಲ್ಲೇಖ ಅದ ರೀ. ಆವಾಗ ರೀ ಇವರು ದೊಡ್ಡ ಇವರು ವಿದ್ವಾಂಸರು DL ನರಸಿಂಹಾಚಾರ್ಯ ಅವರು ಮೆಚ್ಚಿ ಇವ್ರನ್ನ ಬೆಳಿತಾರೆ ಅವರು. ಅಂದರೆ ನೀ ಸಣ್ಣವಿದ್ರು ಅಡ್ಡಿಲ್ಲಪ್ಪ, ನನ್ನ ಕೃತಿಯ ಬಗ್ಗೆ ಹಿಂಗೆ ವಿಮರ್ಶೆ ಮಾಡಿದಿ ಅಂತೇಳಿ ಬೆನ್ನು ತಟ್ಟಿ ಪ್ರೋತ್ಸಾಹ ಕೊಡ್ತಾರೆ ಸರ್. ಆ ಎಲ್ಲ ಚರಿತ್ರೆಯಲ್ಲಿ ಬರ್ತಾರೆ ಸರ್. ನಮ್ಮ ಅವರು ಜಿಡ್ಡಿ ಮನೆಯವರು ಬರೀತಾರೆ ಸರ್. ಮುಂದೆ ಚೆನ್ನಪ್ಪ ಕಟ್ಟಿ ಅಂತ ಅವರು ಅದು ಜಿಡ್ಡಿ ಮನೆಯವರು ಸರ್ ಈ ಔರಂಗನ ಬಗ್ಗೆ ಡಾಕ್ಟರ್ ನರೋಡೆ ಅವ್ರಿ ಮತ್ತು ಚೆನ್ನಪ್ಪ ಕಟ್ಟಿ ಅಂತೇಳಿ ಮತ್ತು ಬಿ ಹಿರೇಮಠ ಅಂತ ಹಿಂಗೆ ಬೇರೆ 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 ಅವರ ಶಿಷ್ಯವಂತ ಅವ್ರು ಬರೆದಿದ್ದಾರೆ ರೀ. ಅದರಂತೆ ಜಿಡ್ಡಿ ಮನೆಯವರು ತಮ್ಮ ಒಂದು ಒಡನಾಟವನ್ನು ಬರ್ಕೊಂಡ್ರೆ ಸರ್. ಜಿಡ್ಡಿ ಮನೆಯವರು ಯಾವ ವಿಷಯದ ಮೇಲೆ ಆದಷ್ಟು ಒತ್ತು ಕೊಟ್ಟಿದ್ದಾರೆ. ವಿಶೇಷವಾಗಿ ಸರ್ ಡಾಕ್ಟರ್ MM ಕಲಬುರ್ಗಿಯವರ ಶಿಷ್ಯರಾಗಿ ಅವರು ಯಾವ ರೀತಿ ಬಂದರು, ಯಾಕಂದ್ರೆ ಅತ್ಯಂತ ರೀ ಈಗ ಮೂಡಲಗಿ ತಾಲೂಕಿನ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಸುಣದೋಳಿ ಅನ್ನುವಂಥ ಗ್ರಾಮದೊಳಗೆ ಜನಿಸಿದಂಥ ಜಿಡ್ಡಿ ಮನೆಯವ್ರು ರೀ ಅತ್ಯಂತ ಬಡತನದಿಂದ ಕೃಷಿ ಕುಟುಂಬದಲ್ಲಿ ಬಂದವ್ರು ರೀ. ಇವರಿಗೆ ಸುಮಾರು 7, 8, 10ನೇ ಮುಗಿಮಟ್ಟ ರೀ ಏನೋ ಮಾಡಿದ್ರು ರೀ. ನಂತರ ಮುಂದೆ ಸಾಲಿ ಕಲಿಬೇಕಂತ ಆಗಲಿಲ್ಲ. ಅವ್ರ ಅಪ್ಪಾಜಿ ಅವರು ಜಡಗಪ್ಪ ಅಂತೇಳಿ ಇನ್ನೇನು ಸಾಲಿ ಕಲಿ ಬೇಡಪ್ಪ ಕೃಷಿಗೆ ಮಾಡ್ಕೊತ ಹೋಗಂದಾಗ ಸರ್ ಅವ್ರಿಗೆ ಒಬ್ಬರು ಇವರು ಬರ್ತಾರೆ ಸರ್, ಅವರ ಊರಾನವರ ಸರ್ ಹೊಟ್ಟಿಮಳಿ ಅಂತ ಚನ್ನಬಸಪ್ಪ ಹೊಟ್ಟಿಮಳಿ ಅಂತೇಳಿ ಅವ್ರ ಮಗನ ಇವ್ರ ಕ್ಲಾಸ್ಮೇಟ್. ಆದರೆ ಅವ್ರು ಕಲಿಯಾಕ ಬಿಟ್ಬಿಡ್ತಾರೆ, ನಾವು ಒಕ್ಕಲ್ತನ ಮಾಡ್ತಂತ ಬಿಟ್ಬಿಡ್ತಾರೆ. ಇವ್ರು ಎಂತ ಕಲಿಬೇಕಂತ ಹಂಬಲಿದ್ದಾಗ ರೀ ಇವರ ಒಂದು ಕಲಿಕೆಗೆ ಪ್ರೀತಿಯ ನೀರಿರೋದ್ರಿ ಅವ್ರಿಗೆ ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡಿದವರು ಅಂದರೆ ನಮ್ಮ ಹೊಟ್ಟಿಹೊಳಿಯವ್ರು ರೀ ಚನ್ನಬಸಪ್ಪ. ಅವರನ್ನು ಇವತ್ತು ಅವರು ಪರ್ಚೇಸ್ ಮಾಡ್ಬೇಕಂತ ಭಾಳ ಖುಷಿ ಐತೆ ರೀ. ಕಾರಣಾಂತರಗಳಿಂದ ಅವ್ರಿಗೆ ಬರಲಿಕ್ಕಾಗಲಿಲ್ಲ ರೀ. ಅದೇ ಸರ್ ಏನೇ ಒಂದು ಕಾರ್ಯ ಆಗಬೇಕಾದ್ರೆ ಹಿಂದೊಬ್ಬರು ಆಸರು ಬೇಕಾಕತ್ತೆ ರೀ. ಈಗಾದರೂ ಸಹಿತ ಒಂದೊಂದು ಹಂತ ಒಳಗೆ ಬಂದರೆ ಅವ್ರು ತಮ್ಮ ಗುರುವನ್ನು ಸ್ಮರಣೆ ಮಾಡಿದ್ದಾರೆ ರೀ. ಯಾಕಂದ್ರೆ ತಮ್ಮ ಪ್ರಾಥಮಿಕ ಶಾಲೆಯಲ್ಲಿ ಹಿಡ್ಕೊಂಡು ಮಾಧ್ಯಮಿಕ ಶಾಲೆ ರೀ, ಅಷ್ಟೇ ಆದರೆ ನಮ್ಮ ಕಾಲೇಜ್ ವಿದ್ಯಾಭ್ಯಾಸ, ಆಮೇಲೆ ಏನು ಬರ್ತಾರೆ ರೀ ನಮ್ಮ ಕರ್ನಾಟಕ ಯೂನಿವರ್ಸಿಟಿ ರೀ, ಅಲ್ಲಿ ಬರ್ತಕ್ಕಂಥ ವಿಶೇಷವಾಗಿ ಅವರಿಗೆ ಆದರ್ಶವನ್ನು ಮಿತ್ರ ಸಂಹಿತ ನಮ್ಮ